ನಾಗನಾಥೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಆಗ್ರಹಿಸಿ ಭಕ್ತರಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವ ಪುರಾತನ ಕಾಲದ ಶ್ರೀ ನಾಗನಾಥೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಆಗ್ರಹಿಸಿ ಯುವ ಮುಖಂಡ ಅಗ್ರಹಾರ ಮೋಹನ್ ನೇತೃತ್ವದಲ್ಲಿ ನಾಗನಾಥೇಶ್ವರ ದೇವಾಲಯದ ಭಕ್ತರು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅಗ್ರಹಾರ ಮೋಹನ್, ಹೊಸ ಕಮಿಟಿ ಹಾಗೂ ಹಳೆ ಕಮಿಟಿ ಸದಸ್ಯರು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ದೇವಾಲಯದ ಜೀರ್ಣೋದ್ಧಾರ ಮಾಡುತ್ತಿಲ್ಲವೆಂದು ಆರೋಪಿಸಿದ ಅವರು, ರಾಜಕೀಯ ತೆವಲುಗಳಿಗೆ ದೇವರನ್ನ ಬಳಸಿಕೊಳ್ಳುತ್ತಿರುವುದು ಖಂಡನೀಯವಾಗಿತ್ತು. ಕೂಡಲೇ ಮುಜರಾಯಿ ಇಲಾಖೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂದಾಗುವಂತೆ ಆಗ್ರಹಿಸಿದರು. ಇದಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಆಗ್ರಹಿಸಿ ಘೋಷಣೆ ಹಾಕಿದರು. ಪ್ರತಿಭಟನೆಯಲ್ಲಿ ಮೇಸ್ತ್ರಿ ಶ್ರೀನಿವಾಸ್, ವಂದೇ ಮಾತರಂ ಪ್ರಕಾಶ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಸೆಂಟ್ರಲ್ ದಾರಿ ಮಾಡ್ಕೊಳ್ಳಿ. ಈ ಕಡೆ ಬನ್ನಿ, ನೀವು ಆ ಕಡೆ ಹೋಗ್ರಮ್ಮ, ಆ ಕಡೆ ಹೋಗ್ರಿ. ಸ್ವಲ್ಪ ಹಿಂದೆ ಹೋಗಿ, ನೀವು ಸ್ವಲ್ಪ ಹಿಂದೆ ಹೋಗಿ. ಈ ಶಾಪ್ ಇರ್ರಿ. ಸೆಂಟ್ರಲ್ ದಾರಿ ಮಾಡ್ಕೊಳ್ಳಿ. ಈ ಕಡೆ ಬನ್ನಿ, ನೀವು ಆ ಕಡೆ ಹೋಗ್ರಮ್ಮ, ಆ ಕಡೆ ಹೋಗ್ರಿ. ಸ್ವಲ್ಪ ಹಿಂದೆ ಹೋಗಿ, ನೀವು ಸ್ವಲ್ಪ ಹಿಂದೆ ಹೋಗಿ. ಈ ಶಾಪ್ ಇರ್ರಿ. ಅಲ್ಲಿ ಅನೇಕ ಚಟುವಟಿಕೆ ಅದನ್ನ ನಾವು ಎಷ್ಟು ಸರಿ ಅದೇ ರೀತಿ ಇವಾಗ ಹೊರಗಡೆ ಹೋಗೋದು ಮೀಸಲು ಇದೇ ರೀತಿ ಇವಾಗ ಈ ಸಮಿತಿಯವರು ಏನು ಮಾಡ್ತಾರೆ, ಕಾಮಗಾರಿ ಎಷ್ಟು ಇಲ್ಲ ಸಮಿತಿಯವರೆಲ್ಲ ನೀವು ಅನುಮತಿ ಯಾವ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾರ್ವಜನಿಕ ಕಡೆಯಿಂದ ಚಿಕ್ಕಬಳ್ಳಾಪುರ ದಾರಿ ಈಗ ಅರ್ಜಿ ಕೊಡ್ತಾರೆ. ಆ ಅರ್ಜಿ ಇಂಥ ಒಂದು ದೇವಸ್ಥಾನ ಉಳಿತಾಯ ಮಾಡಿಲ್ಲ. ಇವಾಗಲೇ 7 ವರ್ಷ ಆಗಿದೆ. ಇನ್ನು 3 ವರ್ಷ ಆದರೆ ಆ ದೇವಸ್ಥಾನ ಆ ದೇವರ ಪರಿಸ್ಥಿತಿಗಳು ಇಲ್ಲಿ ಆಯ್ತು. ಖಾಸಗಿ 5 ವರ್ಷಗಳು 10 ವರ್ಷಗಳ ಜಾತ್ರೆ 5 ವರ್ಷಗಳಿಂದ ಇಲ್ಲಿವರೆಗೂ ನಮ್ಗೆ ಇದೇ ನಮ್ಗೆ ಬಂದಿದ್ದೀವಿ. ಅಣ್ಣ ಮುಂದೆ ನೋಡಿ, ಎಲ್ಲರೂ ಸರಿ ನೋಡಿ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಾಡುವುದು ಈಗಾಗಲೇ ಅಭಿವೃದ್ಧಿ ಸಮಿತಿಗಳು ಅಂತ ಮಾಡಿಕೊಂಡು ಸಮಿತಿಗಳ ಮುಖಾಂತರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದೇ ರೀತಿ ಏನು ಆ ಪ್ರಾಂಗಣ ಇದೆ, ನಾಗನಾಥೇಶ್ವರ ದೇವಸ್ಥಾನದ ಪ್ರಾಂಗಣ ಸುತ್ತಮುತ್ತ ಒಂದು ಅವ್ಯವಸ್ಥೆ ಇದೆ. ಆ ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಅಂತ. ಅದೇ ರೀತಿ ಏನು ಮುಜರಾಯಿ ದೇವಸ್ಥಾನಗಳ ಒಂದು ಸುಪರ್ದಿ ತಾಲೂಕು ಕನ್ನಡಿಗರಂತ ನನ್ನ ಸುಪರ್ದಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದ್ಸಲ ಸ್ಥಳವೀಕ್ಷಣೆ ಮಾಡಬೇಕು ಅಂತ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದೇನೆ. ಈ ವಿಚಾರವಾಗಿ ಈಗ ನೀವೇನು ಹೇಳಿದ್ದೀರಾ, ಅಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಥವಾ ಅನೈತಿಕವಾಗಿ ಏನಾದರೂ ನಡೀತಾ ಇರೋಂಥದ್ದಕ್ಕೆ ನಾನೇ ಖುದ್ದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಕ್ರಮ ವಹಿಸಬೇಕು, ಕಾನೂನು ರೀತಿಯಲ್ಲಿ ಕ್ರಮ ವಹಿಸಬೇಕು.
ಎರಡನೇ ವಿಚಾರ ಅಭಿವೃದ್ಧಿ ಸಮಿತಿಗಳ ಬಗ್ಗೆ ಈಗಾಗಲೇ ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೋಸ್ಕರ ಎರಡನೇ ಅಭಿವೃದ್ಧಿ ಸಮಿತಿ ಫಾರ್ಮೇಷನ್ ಮಾಡಿರುವಂಥ ಒಂದು ಆದೇಶಕ್ಕೆ ತಡೆಯಾಜ್ಞೆ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 10 ದಿನದ ಹಿಂದೆ ನಾನು ಈಗಾಗಲೇ ಹೋಗಿ ಅಲ್ಲಿ ಕನ್ಸರ್ನ್ ಯಾರು ಅಡ್ವೊಕೇಟ್ ಇರ್ತಾರೆ, ಗೌರ್ಮೆಂಟ್ ಅಡ್ವೊಕೇಟ್, ಅವರಿಗೆ ಮಾಹಿತಿ ಎಲ್ಲ ಕೊಟ್ಕೊಂಡಿದ್ದೀನಿ. ಈಗ ಏನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ಲ್ಯಾನ್ 2 ಗ್ರೂಪ್ ಕೊಟ್ಟು ಈ ಸ್ಟೇನ ರಿಪೇಟ್ ಮಾಡೋದಕ್ಕೆ ಐಎನ ಫೈಲ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಕೊಂಡಿದ್ದೀವಿ. ಈಗ ಏನು ಒಂದು ಪ್ರಾಬ್ಲಿ ಒಂದು 15-20 ಡೇಸ್ ಒಳಗಡೆ ನಾನು ಇದ್ದಾಗ ಮತ್ತೊಮ್ಮೆ ಲಾಯರ್ನ ಭೇಟಿ ಮಾಡಿ ಫೈಲ್ ಮಾಡಿಸ್ಬಿಟ್ಟು ಬರ್ತೀನಿ. ನಂತರ ಹೈಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ, ರಿಪೇಟ್ ಮಾಡ್ತಾರೆ ಅಥವಾ ಎರಡನ್ನೂ ರದ್ದು ಮಾಡಿ ಏನಾದರೂ ಸರ್ಕಾರನೇ ಅಭಿವೃದ್ಧಿ ಸಮಿತಿಯನ್ನು ಕ್ಯಾನ್ಸಲ್ ಮಾಡಿ ನೀವೇ ಕ್ರಮ ವಹಿಸಿ ಅಂತ ಏನಾದರೂ ನಿರ್ದೇಶನ ಸರ್ಕಾರ ಅನ್ನೋದು ಈಗಾಗಲೇ ಹೈಕೋರ್ಟಲ್ಲಿ ಇರೋದ್ರಿಂದ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅಥವಾ ಏನು ನಮಗೆ ಆದೇಶ ಮಾಡ್ತಾರೆ, ಆದೇಶದ ಪ್ರಕಾರ ನಾವು ನಂತರ ಈಗ ಏನು ಪ್ರೈವೇಟ್ ಉಂಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಂತರ ರಾತ್ರಿ ಹೊತ್ತಲ್ಲಿ ಅವರು ಈಗ ಓಡಾಡೋಂಥದ್ದು ನಾನೀಗ ಮತ್ತೆ ಈಗ ಪೊಲೀಸರು ಕೂಡ ಹೇಳ್ತೀನಿ, ನೈಟ್ ಹೊತ್ತು ಒಂದು ಮೀಟ್ ಮಾಡಬೇಕು ಅಂತ ನಾನು ಮಾಹಿತಿ ಕೊಡ್ತೀನಿ, ಪತ್ರ ಮುಖೇನ ಕೂಡ ಆದೇಶ ಕೊಡ್ತೀನಿ. ನಂತರ ನಾನು ಕೂಡ ಆಗಾಗ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅವ್ಯವಸ್ಥೆಗಳಿದ್ದರೆ ಅದನ್ನು ಕೂಡ ನಾನು ಏನು ಅಲ್ಲಿ ಯಾರಾದರೂ ಕ್ರಮ ಮಾಡ್ತಿದ್ರೆ ಅವರು ನಿರ್ದೇಶನ ಕ್ರಮ ಮಾಡ್ತೀನಿ. ಅಂದರೆ ಈ ವಿಚಾರವಾಗಿ ಈಗ ಹೈಕೋರ್ಟಲ್ಲಿರೋದ್ರಿಂದ ಸ್ಟೇ ವೇಕೇಟ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯಾದಂಥ ನನ್ನ ಆದೇಶ ಮಾಡೋಕ್ಕೆ ಬಟ್ ಏನು ಅವ್ಯವಸ್ಥೆ ಆಗ್ತಾಯಿದೆ ಅಲ್ಲಿ ಸಣ್ಣ ಪುಟ್ಟ ಬೇರೆ 3rd ಪರ್ಸನ್ ಬಂದು ಕೂತ್ಕೊಳ್ಳೋವಂಥದ್ದು, ಅಲ್ಲಿ ಬೇರೆ ಚಟುವಟಿಕೆಗಳು ಮಾಡೋವಂಥದ್ದು, ಇದನ್ನೆಲ್ಲ ಬಗ್ಗೆ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಮತ್ತು ನಮ್ಮ ಉದ್ದೇಶ ಇರುವಂಥದ್ದು ಅಷ್ಟೇ, ಏನು ನಮ್ಮ ದೇವಸ್ಥಾನಗಳಿವೆ ಮುದ್ರಾ ಇಲಾಖೆ ಕೊಡುವಂಥದ್ದು ಎಲ್ಲ ಕಡೆಯೂ ಅಷ್ಟೇ ನಮ್ಮ ಇಲಾಖೆ ನಮ್ಮ ಇಲಾಖೆಯ ಜವಾಬ್ದಾರಿ ಒಂದೇ ಅಲ್ಲ, ಇಲ್ಲಿರುವಂಥ ಎಲ್ಲ ಸಮುದಾಯದವರಾಗಿರ್ಬೋದು, ಹಿಂದೂಗಳದ್ದಾಗಿರ್ಬೋದು, ಅವರ ಏನು ಭಾವನೆಗಳನ್ನು ಕೂಡ ಧಕ್ಕೆ ತರದಂಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಇನ್ನೊಂದು ವಿಚಾರ, ಅಲ್ಲಿ ಕೆಲವರಿಗೆ ಸಂಬಳ ಬಂದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಈಗ ನನ್ನ ಗಮನಕ್ಕೆ ಬರ್ತಾ ಇರೋದು ಸಂಬಳ ಬಂದಿರೋಂಥ ಯಾವುದಾದ್ರು ಇದ್ದರೆ ಅದನ್ನು ನಾನು ತಕ್ಷಣವೇ ಇತ್ಯರ್ಥ ಮಾಡಿಕೊಡ್ತೀನಿ ಅಂತ ವಿಚಾರನ ಮಾಡ್ತೀನಿ. ವಿಚಾರನ ಹೇಳ್ತಾ ಈಗ ಕೊಟ್ಟಿರುವಂಥದ್ರ ಬಗ್ಗೆ ನಾನು ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. ನಂತರ ನಾನು ಖುದ್ದಾಗಿ ಭೇಟಿ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮ ನಮಗೆಲ್ಲ ತಿಳಿದಿರೋ ವಿಚಾರನೇ. ಸುಮಾರು 1.5 ತಿಂಗಳಿಂದ ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಆವರಣದಲ್ಲಿ ನಾವು ಒಂದು ಸಮಿತಿಗಳು ಹಾಗೂ ನಾಗನಾಥೇಶ್ವರ ಜೀರ್ಣೋದ್ಧಾರದ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಅದೇ ರೀತಿ 1.5 ತಿಂಗಳಿಗೆ ಸಮಯಾವಕಾಶ ಕೊಟ್ಟಿದ್ದು ಸಮಿತಿಯವರಿಗೆ ಹಾಗೂ ಗುಜರಾತ್ ಇಲಾಖೆಯವರಿಗೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸಿಲ್ಲ. ಅದಕ್ಕೆ 2ನೇ ಹೋರಾಟದವಾಗಿ ಹಂತವಾಗಿ ಇವತ್ತು ನಾವೊಂದು ಸುಮಾರು ನಾಗನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಬರ್ತಾಯಿದೆ. ಈ ನಾಗನಾಥೇಶ್ವರ ಸೇವಾ ಸಮಿತಿ ಹಾಗೂ ಶಿವಭಕ್ತ ಸಮೂಹದ ವತಿಯಿಂದ ಇವತ್ತೊಂದು ರ್ಯಾಲಿ ಹಮ್ಮಿಕೊಂಡು ರಸ್ತೆ ಪಾದಯಾತ್ರೆ ಮುಖಾಂತರ ಒಂದು ಇವತ್ತು ತಹಸೀಲ್ದಾರ್ಗೆ ಆಗಲಿ ಉಪವಿಭಾಗಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡುವ ಉದ್ದೇಶ ಪಟ್ಟಿದ್ದೇವೆ. ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ತಹಸೀಲ್ದಾರ್ಗಳು ಹೇಳಿದ್ದಾರೆ, ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಮನವಿ ಸಾರಾಂಶ ಏನಪ್ಪ ಅಂದರೆ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 7 ವರ್ಷದ ಹಿಂದೆ ಈ ದೇವಸ್ಥಾನನ ಹೊಸ ವಿನ್ಯಾಸದೊಂದಿಗೆ ನಿರ್ಮಾಣ ಮಾಡಬೇಕು ಅಂತ ದಾನಿಗಳು ಶಿಥಿಲ ಮಾಡಿ ಒಂದು ಸಮಿತಿ ಮಾಡಿಕೊಂಡು ದೇವಸ್ಥಾನದ ನಿರ್ಮಾಣಕ್ಕೆ ಒಂದು ಕೈ ಹಾಕಿದ್ರು. ಆ ನಿರ್ಮಾಣ ಹಂತದಲ್ಲಿ ಕಾಮಗಾರಿ ನಡೆಯುವಾಗ ಮತ್ತೆ ಕೆಲವು ಅಡೆತಡೆಗಳಾಗಿ ಮತ್ತೆ ಹೊಸ ಸಮಿತಿ ನಿರ್ಮಾಣ ಆಯಿತು. ಆ ಸಮಿತಿಯವರಾಗಿ 2 ವರ್ಷ ಆಗ್ತಾ ಬಂದಿದೆ. ಆ ಸಮಿತಿಯವರು ಯಾವ ರೀತಿ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಕೇವಲ ಈ ಅಧಿಕಾರಿಗಳು ಮುದ್ರಾ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಿಂದಿ ಹಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಅದೇ ರೀತಿ ಕೆಲವು ಸಮಿತಿಯ ಸದಸ್ಯರು ಧಾರ್ಮಿಕ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಅರ್ಜಿ ಹಾಕಿದ್ದಾರೆ. ಕಾಮಗಾರಿ ಸರಿಯಿಲ್ಲ, ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ, ಶಾಸ್ತ್ರೋಕ್ತವಾಗಿ ನಡೀತಾ ಇಲ್ಲ, ಅವರು ಸ್ಟೇ ಎತ್ಕೊಂಡ್ಬಂದು ಇವಾಗ ಆಗಿರೋ ಕಾಮಗಾರಿನ ತಪ್ಪಿ ಕಟ್ಟಬೇಕು ಅಂತ ಉದ್ದೇಶ. ಅದೇ ರೀತಿ ಇವಾಗಿರುವಂಥವ್ರು ಸಮಿತಿಯವರು ಈ ಥರ ಕಾಮಗಾರಿ ಸ್ಟೇ ಎತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಜೀರ್ಣೋದ್ಧಾರ ಮಾಡಬಾರ್ದು. ಹಳೆಯ ಸಮಿತಿಯವರು ಹೈಕೋರ್ಟಲ್ಲಿ ರಚನೆ ಸ್ಟೇ ಎತ್ಕೊಂಡ್ಬಂದು ಅದನ್ನು ದಬ್ಬಿ ಕಟ್ಟಬೇಕು ಅಂತ ಅವಶ್ಯಕ. ಇವರು ಈ ರೀತಿ ದೇವಸ್ಥಾನಗಳನ್ನ ಎತ್ಕೊಂಡು ಜೀರ್ಣೋದ್ಧಾರ ಆಗೋದಿಲ್ಲ. ಇವರಿಂದ ಸ್ವಪ್ರತಿಷ್ಠೆ ರಾಜಕೀಯ ಒಂದು ಜಟಾಪಟಿ ಮುಂದಾಗಿ ದೇವ್ರನ್ನ ಬಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಕಾಂಪೌಂಡ್ ಎಲ್ಲ ತಬ್ಬಾಕ್ತಿದ್ದಾರೆ. ಅದನ್ನೆಲ್ಲ ಒಳಗಡೆ ಹೋಗೋದು, ಕೆಲವು ಯುವಕರು ಒಂದು ಅದು ಹೋಗೋದು, ಮೂಲಭೂತ ವಿಸರ್ಜನೆ. ಆದ್ದರಿಂದ ಅದೆಲ್ಲ ಬದಲಿಸ್ಕೊಡ್ಬೇಕು. ಜೀರ್ಣೋದ್ಧಾರ ಯಾವಾಗ ಮಾಡ್ತೀವಿ ಅಂತ ಹೇಳಿ ಒತ್ತಾಯ ಮಾಡಿ
ತಹಸೀಲ್ದಾರ್ ಜಿಲ್ಲಾಧಿಕಾರಿಗೆ ಕಳಿಸ್ಕೊಟ್ಟು ಇಲ್ಲ ನೀವು ಧಾರ್ಮಿಕ ದತ್ತಿ ಇಲಾಖೆಯಿಂದ ಬಂದು ನಿಮ್ಮ ತಿರುಪತಿಗೆ ದೇವಸ್ಥಾನ ತಗೊಂಡು ದಾನಿಗಳ ಮುಖಾಂತರ ನೀವು ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿದ್ದೀವಿ. ಅವರು ಅದಕ್ಕೆ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಕೆಲವೊಂದು 20 ಇಲ್ಲ 3 ತಿಂಗಳ ಒಳಗಡೆ ಎಲ್ಲ ಇತ್ಯರ್ಥಪಡಿಸ್ತೀವಿ. ನಮ್ಮ ಸರ್ಕಾರದ ನಾವೇ ತಿರುಪತಿಗೆ ತಗೊಂಡು ಇಲ್ಲಾಂದರೆ ಇದು ನಿರ್ಗಮನ ಮಾಡ್ತೀವಿ ಸಮಿತಿಗಳನ್ನ ನಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟಗಳು ಇಟ್ಕೊಂಡು ನಾವು ಜೀರ್ಣೋದ್ಧಾರ ಮಾಡೋದು ವಿಚಾರನ ಹೇಳ್ತಾ